ನೋಡ್ತಮ್ಮ ನೀನು ಅವಸರ ಇದ್ದಿ ಮನ್ಸಿ ನೋಡು ಇವನಿಗೆ ಸ್ವಲ್ಪ ನೀನು ಹೇಳ್ಕೊಂತೀರು ಯಾಕಂದ್ರೆ ಈಗ ಎಲೆಕ್ಷನ್ ಬಂದದ ಆಲ್ರೆಡಿ 2 ಸಾರಿ ಗೆದ್ದೀನಿ ಇದು 3ನೇ ಸಾರಿ ನಿಂದ್ರೋದು. ನಾನು ಮೊದಲು ಬೇಸ್ ಹೇಳಕತ್ತೀನಿ ಕೇಳು. 1 ಸಾರಿ ಗೆದ್ದಾಗ ಏನು ಮಾಡೀನಿ ನಮ್ಮ ಮನೆ ಎಲ್ಲ ಉದ್ಧಾರ ಮಾಡ್ತೀನಿ. ಈಗ 2ನೇ ಸಾರಿ ಗೆದ್ದಾಗ ಏನು ಮಾಡಿದೆ ನಿಮ್ಮಿಬ್ಬರಿಗೆ ಆಸ್ತಿ ಮಾಡೀನಿ ಈಗ 3ನೇ ಸಾರಿಗೆ ಗೆದ್ದು ಬಿಟ್ಟಿನಿ ಅಂದ್ರ ನಾವು ಇದ್ದವ್ರು ಬಿದ್ದವ್ರು ಎಲ್ಲೆಲ್ಲಿ ಯಾರು ಸಂಬಂಧಿಕರು ಎಲ್ಲಾರನ್ನ ಕೊಟ್ಟೇದಿಶ್ವರ ಮಾಡಿಬಿಡ. ಊರಾಗ ನಾನು ಈಗ ಯಾವ ವಿಷಯ ಏನು ಹೇಳಕತ್ತೀನಿ ಗೊತ್ತಾ, ಯಾರು ಏನೇ ಆಗನ್ಲಿ ಒಂದು ಫೂ ಅಂತ ಹೋಗಿಲಿ ಹಿಂಗೆ ವರ್ಷ ಬರ್ಬೇಕು. ಆಮೇಲೆ ಈಗ ಕಪಾಳ ಕೊಡ್ತೀನಿ ಅಂದ್ರೂ ಈ ಕಪಾಳ ಕೊಡದ್ಮೇಲೆ ಈ ಕಪಾಳ ಕೊಡ್ರ ಏನ್ ಅಡ್ಡ ದುಡ್ಡು ಬೇಯ್ದ್ರು ಸಮಾಧಾನ. ಎಷ್ಟು ಸಮಾಧಾನ ಇರ್ತವ ಅಷ್ಟು ನಮಗ್ ಓಟ್ ಬರ್ತಾವ. ಇವ್ನ ಅವಸರ ನೀನು ಮೇಲೆ ಮೇಲೆ ಹೋಗ್ಬಂದ್ ನೋಡಿ ಯಾರು ಬೇಕು ನಿನ್ ಸೇದಿ ಬಿಟ್ಟು ಬಿಡ್ತ ನೀನ್ ಹೆಂಗ ಕೇಳ್ತಾನ ಏ ಸುಮ್ನಿರ ಅವ್ನ್ ಕುಡ್ಕ ಬಂದ ಅವನು ಯಾವಾಗ 2 ಸಾರಿ ಹೇಳ್ಯಾನಂದ್ರೆ ಗೆದ್ದೀನಿ. ಅವ್ನು ಏನಂತಾನ ನೋಡಮ್ ತಡಿ ಬಂದ ಅವ್ನಿಗೊಂದು ಜಂತ ಮನೆ ಒಂದು ಮಾಡಮ್ ಈ ಸಾರಿ ಬಂದ. ಏ ಅನ್ವೇಷ ನಮಸ್ಕಾರ ಮಾಮ. ನಮಸ್ಕಾರ ನಮಸ್ಕಾರ. ಆರಾಮಿದ್ದಿ ನೀನ್ ಆರಾಮಿದ್ದೆ? ಏ ಮಾಮ ನೀನ್ ಆರಾಮಿದ್ದೆ? ನೀವ್ ಆರಾಮಿದ್ದ ಎಲ್ಲ ನಿಮ್ಮ ಆಶೀರ್ವಾದ ಆರಾಮಿ. ಅಲ್ಲ ಎಲೆಕ್ಷನ್ ಬಂತಲ್ಲ ಮತ್ತೆ ಮುಂದಿನ ಕತೆ ಏನೇನ್ ಮಾಡ್ದಿ ಏನೇನಿಲ್ಲ ಹೆಂಗ ನಿಂದಿರ್ಬೇಕಂತ ಮಾಡೀನಿ. ಇವ್ರಿಗೆ ಏನ್ ಹೇಳಕತ್ತೀನಿ ಅಂದ್ರ ಇವನು ಸ್ವಲ್ಪ ಅವಸರ. ಹೌದು ಇವ್ನು ಶಾಂತಿ ಮನ್ಸಿ ಅವಸರನ ಅದಕ್ಕೆ ಯಾರು ಕೂಡ ಜಗಳ ಪಗಳ ಆಡ್ಬೇಡಪ್ಪ ಅಂತೇಳಿ ಎಲೆಕ್ಷನ್ ಜಗಳ ಆಡಿದ್ರೆ ಮತ್ತೆ ಎಲ್ಲ ಪ್ರಾಬ್ಲಮ್ ಆಗ್ತದ ಮಾಮ. ಅಲ್ಲ ಮಾಮ ನಿನಗ ನಮ್ ಕ್ಷೇತ್ರಕ್ಕೆ ನಿನಗ ಅಪೋಸಿಟ್ ಯಾರು ನಿಂತಾರ ಗೊತ್ತಿಲ್ಲ ನನಗ? ಇಲ್ಲ ಮಾಮ ಗೊತ್ತೇ ಇಲ್ಲ. ಅವ್ ಮೂಲೆ ಬಸ್ ಅಣ್ಣ ನಿಂದಿರ್ತಾನಂತೂ ರೊಕ್ಕದ ಪಾಟ್ಯಪ್ಪ ಅದು ಹೆಂಗೆತ್ತಿದೆ ಬಿಡಪ್ಪ. ಏನ್ ಮಾಡ್ಬೇಕಲ್ಲಿ ಅದಕ್ಕೆ ನೀನೇ ಒಂದು ಐಡಿಯಾ ಹೇಳಲಿ. ಮದುವೆ ಆಗ್ಯದ ಇದಕ್ಕೆ ಆಗ್ಯದಪ್ಪ ಒಂದು ಮಕ್ಕ ಒಂದು ಹುಡುಗಿ ಅದು ಸಣ್ಣದು. ಅವ್ರಿಗೆ ಇಲ್ಲ ಇವನಿಗೆ ಮದುವೆ ಆಗಿಲ್ಲ. ಅವ್ರ ತಮ್ಮನ ಮಗಳ ಸ್ವಲ್ಪ ಕುಂಟದ ಹಿಂಗ ಕುಂಟದ ಸ್ವಲ್ಪ ಕುಂಟದ ಅದು ಕುಂಟದ ಇದು ದೌಡ ಲೋಕ ಬಿದ್ದಾವ. 2 ಜೊತೆ ಮಾಡಿಬಿಡ ಎಲೆಕ್ಷನ್ ಗೆದ್ದು ಮುಖ್ಯ. ಮೊದಲು ನೀನು ಲಗ್ನ ಎರಡನೇದು ಮಾಡಮ್ಮ. ನೀನ್ ಮಾತಾಡ್ತೇನಪ್ಪ ಹಂಗಾದ್ರೆ ಹೇಳಿದವ್ರು ಅದಕ್ಕೆ ನಾಳೆಗೆ ಹೋಗಿ ಬಂದು ಮಾತಾಡ್ಬಿಡ ವರದಕ್ಷಿಣೆ ಗಿರದಕ್ಷಿಣೆ ಏನ್ ಬೇಡ ಉದ್ರಿ ಕೊಟ್ರೆ ಚಿತ್ತಿಲ್ಲ. ಆ ಮನೆಗಳದ್ದು ಮೊದಲು ಏನು ತೆಗೆದು ಕೊಡ್ತಾರ ಮಾಮ ಇಸ್ಗಾಮ ಹೆಂಗನ್ನಾಗಲ್ಲಪ್ಪ. ನಾವು ಒಟ್ಟ ಎಲೆಕ್ಷನ್ ಗೆದಿಬೇಕಂದ್ರ ಗೆದಿಬೇಕಂದ್ರ ಮಾತಾಡಮ್.